ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಪ್ಪ ಇದು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ 2BHKದು ತುಂಬ ಜನ ಕೇಳ್ತಾಯಿದ್ರಿ, ನೆಲಗುಳಿ ಮತ್ತು ಕೆಂಚನಪುರ. ಸೊ ನೆಲಗುಳಿದು ಮೊನ್ನೆ ಮಾಡಿದೆ ನಾನು. ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ವ್ಯೂಸ್ ಬಂದಿದೆ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆಯೇ ಇದು ಕೆಂಚನಪುರದ್ದು ಒಂದು ವಿಡಿಯೋ ಮಾಡೋಣ, ಎಷ್ಟು ಅಪ್ಡೇಟ್ ಆಗಿದೆ, ಏನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಏನೆಲ್ಲ ವರ್ಕ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಲಿಂಕ್ ಕೂಡ ನಾನು ಬಯೋನಲ್ಲಿ ಹಾಕಿರ್ತೀನಿ, ಇಲ್ಲ ಫಸ್ಟು ಪಿನ್ ಮಾಡಿರ್ತೀನಿ, ಇದರಲ್ಲಿ ವಿಡಿಯೋನೆಲ್ಲ ಪಿನ್ ಮಾಡಿರ್ತೀನಿ. ಆ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಮೆನ್ಷನ್ ಮಾಡಿರೋದು ಲಾಸ್ಟ್ ಟೈಮ್ ನಾನು ಹಾಕಿದ ವಿಡಿಯೋಗೆ, ಮೇಡಮ್ ಲಿಂಕು ಓಪನ್ ಆಯ್ತಿಲ್ಲ ಅಂತ. ಓಪನ್ ಆಗುತ್ತೆ ಅದು ಲಿಂಕು, ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ಅಂದರೆ ಸರ್ವರ್ ಸ್ಲೋ ಇರುತ್ತೆ, ಇಲ್ಲ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ತುಂಬ ಜನ ಟ್ರೈ ಮಾಡ್ತಿರ್ತಾರಲ್ವ, ಹಾಗಾಗಿ ಬನ್ನಿ ತೋರಿಸ್ತೀನಿ ನಾನು ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲರೂ ಹಂಗೆ ನೆಗ್ಲೆಕ್ಟ್ ಮಾಡಿದ್ದು. ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದರೆ, ತುಂಬ ಜನ 1BHK ಇದ್ದಾಗ ಅಯ್ಯೋ ಯಾರು ಮಾಡ್ತಾರೆ ಮೇಡಮ್, ಅವೆಲ್ಲ ನಮಗೆ ಸಿಗುತ್ತಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ರು. ಇವಾಗ ತುಂಬ ಜನ ನನಗೆ ಸಿಕ್ಕಿದಾಗ ಹೇಳ್ತಾರೆ, ನಾವು ಅವಾಗ ಅಪ್ಲೈ ಮಾಡಬೇಕಿತ್ತು ಮೇಡಮ್ ಅಂತ ಹೇಳ್ಬಿಟ್ಟು. ಇವಾಗ ಸಿಂಗಲ್ BHKಗೆಲ್ಲ ಆಲ್ರೆಡಿ ಮನೆಗೆ ಮೂವ್ ಆಗಿದ್ದಾರಲ್ಲ, ಇವಾಗ ಎಲ್ರಿಗೂ ಅನ್ನಿಸ್ತಾ ಇದೆ ನಾವು ಅವಾಗಲೇ ಮಾಡಬೇಕಿತ್ತು. ಅವಾಗ ಎಲ್ಲರೂ ಹಂಗೆ ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಇವಾಗ ಎಲ್ರಿಗೂ ಅನಿಸುತ್ತೆ ನಾವು ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಿದ್ದೀರಲ್ಲ, ಇದೆಲ್ಲ ಪಾರ್ಕಿಂಗ್ ಲಾಟ್ ಏರಿಯಾ. ಸೊ ನೋಡ್ದಂಗೆ ಎಲ್ಲ ಹಂಗೆ ಬಿಟ್ಟಿದ್ದಾರೆ. ಇನ್ನು ಕೆಲಸಗಾರರು ಇದ್ದಾರೆ, ಬಟ್ ಏನೋ ಕೆಲಸ ಸ್ಲೋ ಆಗ್ತಾ ಇದೆ. ಫುಲ್ಲು ಇದು ರೋಡ್ ಥರ ಮಾಡ್ತಾರೆ, ಅಂದರೆ ಫುಟ್ಪಾತ್ ಥರ. ನೀವು ವಾಕಿಂಗ್ ಮಾಡಲಿಕ್ಕೆ ಎಲ್ಲ ಗಾಡಿಗಳು ನಿಲ್ಸ್ಕೊಳ್ಳಿಕ್ಕೆ ಜಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಅಗ್ದು ಬಿಟ್ಟಿದ್ದಾರೆ. ನಾನು ನೋಡಿರೋ ಮಟ್ಟಿಗೆ ಕೆಂಚನಪುರದ್ದು ಬೇಗ ಆಗಬೇಕಿತ್ತು. ಕೆಂಚನಪುರದ್ದು ನಾವು ನೋಡಿದಾಗ ಆಲ್ಮೋಸ್ಟ್ 25% ವರ್ಕ್ ಆಗಿತ್ತು. ಆವಾಗ 2BHK ನೆಲಗುಳಿದಿನ್ನ ಆಗೇ ಇರಲಿಲ್ಲ. ಬಟ್ ನೆಲಗುಳಿದು ಬೇಗ ಮಾಡಿದ್ದಾರೆ. ನೆಲಗುಳಿದು 75% ಆಗೋಗಿದೆ ಕೆಲಸ ಎಲ್ಲ. ಇನ್ನೊಂದು 25% ಇರಬೇಕು ಅಷ್ಟೇ. ಯಾಕಂದರೆ 25% ಇಲ್ಲ ಅಂದರೆ ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ಕೆಲಸನೂ ಆಗೋಗಿದೆ. ನೀರು ಮತ್ತು ಕರೆಂಟು ಬಿಟ್ಟರೆ ಅಲ್ಲೇನು ಕೆಲಸನೇ ಇಲ್ಲ. ಬಟ್ ಇದು ಇನ್ನೂ ಸುಮಾರು ದಿನ ಹಿಡಿಯುತ್ತೆ. ಕೆಂಚನಪುರದ ಹತ್ರ ಇರೋದು. ಯಾಕಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇವಾಗಲೇ ಬುಕ್ ಮಾಡ್ಕೊಳ್ಳೋರು ಯಾರೇ ಇದ್ರೂ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಇದೂ ಸಿಗಲ್ಲ. ಫಸ್ಟ್ ಬಿಡ್ಡಿಂಗ್ ಅಂತ ಹೇಳ್ತಾ ಇದ್ದಾಗಲೇ ಎಲ್ರಿಗೂ ಟೆನ್ಷನ್ ಆಗಿತ್ತು. ಬಿಡ್ಡಿಂಗಲ್ಲಿ ಏನೇನಾಗುತ್ತೋ, ಮತ್ತು ನಮಗೆ ಸಿಗುತ್ತೋ ಸಿಗಲ್ವೋ ಅನ್ನೋದು ತುಂಬ ಡೌಟ್ಸ್ಗಳಿತ್ತು ಎಲ್ರಿಗೂ. ಬಟ್ ಇವಾಗ ಆನ್ಲೈನೇ ಬಿಟ್ಟಿರೋದ್ರಿಂದ ನೀವು ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿದ ಮೇಲೆ ಅದು ಪ್ರೋಸೆಸ್ ಆಗಿ ನಿಮಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ 1.5 ಇಯರ್ ಬೇಕಾಗುತ್ತೆ. ಬಟ್ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾರೆ ವರ್ಕ್ ಎಲ್ಲ. ನೋಡ್ತಾ ಇರ್ಬೋದು, ಇದು ಲಿಫ್ಟಿಗೆ ಅಂತ ಜಾಗ ಬಿಟ್ಟಿರೋದು. ಲಿಫ್ಟು ಮತ್ತು ಸ್ಟೆಪ್ಸು ಎರಡೂ ಇರುತ್ತೆ. 14 ಫ್ಲೋರ್ ಇರೋದು ಇದು. 14 ಫ್ಲೋರಿಗೆ ಮತ್ತೆ ಲಿಫ್ಟ್ ಬೇಡವಾ? ಒಂದು 4ರಿಂದ 5 ಲಿಫ್ಟ್ ಇದೆ. ಬಟ್ ಯಾರು ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು. ಬಟ್ ಮೇಂಟೆನೆನ್ಸ್ ಚಾರ್ಜ್ ಕಟ್ಟಬೇಕಾಗುತ್ತೆ ಅನ್ಕೊಂತೀನಿ. ಎಲ್ಲರೂ ಸೇರಿ ಪೇ ಮಾಡಬೇಕಾಗುತ್ತೆ ಇದಕ್ಕೆಲ್ಲ. ಸ್ಟೆಪ್ಸು ಅಷ್ಟೇ, ನಾವು ಮನೆಗಳಲ್ಲಿ ಮಾಡ್ತೀವಲ್ಲ ಆ ಥರ ಹೈಟ್ ಮಾಡಿಲ್ಲ, ಫುಲ್ಲು ಫ್ಲ್ಯಾಟ್ ಮಾಡಿದ್ದಾರೆ. ಮತ್ತು ಒಂದು 4 ಅಡಿ ಇರ್ಬೋದು ಅನಿಸುತ್ತೆ, 4ರಿಂದ 5 ಅಡಿ ಅಗಲ ಇದೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲ ಲೇಔಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ಗಳಂತೂ ನಮ್ಗೆ ಹತ್ತಲಿಕ್ಕೆ ನೀವು ಎಷ್ಟು ಫ್ಲೋರ್ ಆದರೂ ಹತ್ಬೋದು. ಒಂದು 5ರಿಂದ 6 ಫ್ಲೋರ್ನ ಆರಾಮ್ಸಾಗಿ ಉಸಿರು ನಿಲ್ಲಿಸ್ದಲೇ, ಅಂದರೆ ಉಸಿರು ಕಟ್ಟಿ ಹತ್ತುತ್ತವೆಲ್ಲ ಆ ಥರ ಹತ್ತಂಗಿಲ್ಲ, ಆರಾಮ್ಸೆ ಹತ್ಕೊಂಡು ಹೋಗ್ಬೋದು, ಆ ಥರ ಇದೆ. ಮತ್ತು ಎದುರು ಬದ್ರು ಮನೆಗಳು, ಇದನ್ನು ಸೇಮ್ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ಎದುರು ಬದ್ರು ಮನೆಗಳು ನೋಡ್ತಾ ಇದ್ದೀರಲ್ಲ, ಇಷ್ಟೇ ವರ್ಕ್ ಆಗಿರೋದು. ಬರೀ ಟೈಲ್ಸ್ ಹಾಕಿ ಬಿಟ್ಟಿದ್ದಾರೆ. ಬಟ್ ಯಾರೋ ಸ್ಟಾಫ್ಸ್ ಇದ್ದರು ಇಲ್ಲಿ, ನನಗೆ ಗೊತ್ತಿಲ್ಲ, ಒಳಗಡೆ ಹೋಗಿ ವಿಡಿಯೋ ಮಾಡಿಬಿಟ್ಟೆ. ಯಾರೋ ಸ್ಟಾಫ್ಸ್ ಇದ್ದರು, ಬಟ್ ಕ್ಲೋಸ್ ಆಗಿತ್ತಲ್ಲ ಅಂದ್ಕೊಂಡು ನಾನು ವಿಡಿಯೋ ಮಾಡಿದೆ. ಇಲ್ಲಿ ಯಾರಾದರೂ ಕೆಲಸಗಾರರು ಇರ್ತಾರಲ್ಲ ಹುಡುಗರು, ಸೊ ಅವರು ಇದ್ದರು. ಆರಾಮಾಗಿ ಒಂದು ಮಂಚ, ಅಂದರೆ ಡಬಲ್ ಕಾಟು ಒಂದು ಮಂಚ ಹಾಕ್ಬೋದು. ಒಂದು ಗಾಡ್ರೇಜ್ ಅಂದರೆ ಬೀರು ಮಾಡ್ಕೋಬೋದು ಬಟ್ಟೆಗಳು ಇಡಲಿಕ್ಕೆ. ಒಂದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಇನ್ನೊಂದು ನಿಮಗೆ ಹೊರಗಡೆ ಇರುತ್ತೆ. ಅಂದರೆ ನೋಡ್ತಿದ್ದೀರಲ್ಲ, ಇಲ್ಲೊಂದು ಅಲ್ಲೊಂದು ಕಾಮನ್ ಟಾಯ್ಲೆಟ್ ಒಂದು, ಮತ್ತು ಒಂದು ವಾಶ್ರೂಮು
ರೂಮ್ ಒಳಗಡೆನೇ ಇರುತ್ತೆ, ಅಟ್ಯಾಚ್ ಬಾತ್ರೂಮು, ಒಂದು ಕಾಮನ್ ಟಾಯ್ಲೆಟ್ ಎರಡೂ ಇರುತ್ತೆ. ಬಟ್ ಇಲ್ಲೂ ಯಾರೋ ಇದ್ದರು, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಬಿಟ್ಟು ಹಂಗೆ ಕ್ಲೋಸ್ ಮಾಡಿಬಿಟ್ಟೆ ನಾನು. ಇನ್ನು ಈ ವುಡ್ಗೆಲ್ಲ ಪಾಲಿಶ್ ಹಾಕಬೇಕು. ಅಡುಗೆ ಮನೆಯೂ ಅಷ್ಟೇ, ಅಡುಗೆ ಮನೆಯೂ ಏನೂ ಆಗಿಲ್ಲ, ನೋಡ್ತಿದ್ದೀರಲ್ಲ ಕಿಚನು ಈ ಥರ ಒಂದು ಸ್ಲ್ಯಾಬ್ ಹಾಕಿಬಿಟ್ಟಿದ್ದಾರೆ ಅಷ್ಟೇ. ಇನ್ನು ತುಂಬ ಕೆಲಸ ಇದೆ ಕೆಂಚನಪುರದ ಹತ್ರ, ನೋಡ್ತಿದ್ದೀರಲ್ಲ ಯಾವುದನ್ನು ಕ್ಲೀನ್ ಮಾಡಿಲ್ಲ, ಹಂಗಂಗೆ ಬಿಟ್ಟಿದ್ದಾರೆ. ಯಾವತ್ತು ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಕೆಲಸಗಾರರು ಅಷ್ಟೊಂದು ಕೆಲಸಗಾರರು ಕಡಿಮೆ ಇದ್ದಾರೆ. ಬಟ್ ಒಂದೊಂದೇ ಮುಗಿಸ್ಕೊಂಡ್ರೆ ಆಗುತ್ತೆ. ಇದು ಏನು ಮಾಡಿದ್ದಾರೆ ಅಂದರೆ ಟೆಂಡರ್ ಕೊಟ್ಟಿರೋದ್ರಿಂದ ಅವ್ರವ್ರ ವೆಂಡರ್ಗಳು ಅವರಿಗೆ ಪೇಮೆಂಟ್ಗಳು ಹೆಂಗಾಗುತ್ತೆ ಆ ಥರ ಮಾಡ್ತಿದ್ದೀರೋ ಏನು ಕತೆನೋ ಒಂದು ಅರ್ಥ ಆಗಲ್ಲ. ಬಟ್ ಇಷ್ಟು ವರ್ಕ್ ಆಗಿರೋದಂತೂ ಸತ್ಯ. ಇದಂತೂ ಇನ್ನೂ 1.5-2 ತಿಂಗಳು ಒಂದೂವರೆಯಿಂದ 2 ವರ್ಷ ಬೇಕಾಗುತ್ತೆ ಮ್ಯಾಕ್ಸಿಮಮ್. ಅಂದರೆ 2 ವರ್ಷ ಬೇಕೇ ಬೇಕು. ಯಾಕಂದರೆ ತುಂಬ ವರ್ಕ್ ಬ್ಯಾಲೆನ್ಸ್ ಇದೆ ಇದರಲ್ಲಿ. ನೋಡ್ತಿದ್ದೀರಲ್ಲ, ಇದು ಎಲ್ಲ ವಾಶ್ರೂಮ್ಗಳು ಹಾಗೆ ಬಿಟ್ಟಿದ್ದಾರೆ. ಇನ್ನು ಏನೂ ಫಿಟ್ಟಿಂಗ್ಸ್ ಏನೂ ಹಾಕಿಲ್ಲ. 1 ಮನೆನ 2 ಮನೆನ ನಿಮಗೆ 2 ದಿನದಲ್ಲಿ 3 ದಿನದಲ್ಲಿ ಮುಗ್ದೋಗುತ್ತೆ ಅನ್ನೋಕ್ಕೆ. ಎಲ್ಲ ಮೆಟೀರಿಯಲ್ ಎಲ್ಲ ಮೇಲ್ಗಡೆ ಎತ್ಕೊಂಬಂದು ಅದನ್ನು ಫಿಟ್ ಮಾಡಿ, ಕೆಲಸಗಾರ ಸಿಕ್ಕಿ ಫಿಟ್ ಮಾಡಿ ಎಷ್ಟು ಕಷ್ಟ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಬಂದರೆ, ನೀವು ತುಂಬ ಜನ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳ್ತಾಯಿದ್ರಿ. ಡಾಕ್ಯುಮೆಂಟ್ಸು ನಾನು ಲಿಂಕ್ ಕೊಟ್ಟಿದ್ದೀನಲ್ಲ, ಆ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ಸು ನೀವು ಸಿಂಗಲ್ BHK ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅದೇ ಡಾಕ್ಯುಮೆಂಟ್ಸ್ನೇ ಡಬಲ್ BHKಗೂ ಕೇಳಿರೋದು. ನೋಡಿ ಇನ್ನೂ ಎಷ್ಟೆಲ್ಲ ಕೆಲಸ ಬ್ಯಾಲೆನ್ಸ್ ಇದೆ ಅಂದರೆ ತುಂಬಾ ಕೆಲಸ ಬ್ಯಾಲೆನ್ಸ್ ಇದೆ ಇದರಲ್ಲಂತೂ. ಇನ್ನೂ 1-1.5 ವರ್ಷ ಬೇಕೇ ಬೇಕು. ಏನು ಹೇಳ್ತಿದ್ದೆ ನಾನು, ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಡಾಕ್ಯುಮೆಂಟ್ಸು ಮೊದಲನೇದಾಗಿ BPL ಕಾರ್ಡ್ ಇರಬೇಕು, ಮತ್ತು ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ. ಇದು ಯಾಕೆಂದರೆ ಸಬ್ಸಿಡಿ ಕೊಡ್ತಿದ್ದಾರೆ. ಇದರಲ್ಲೂ ಅಷ್ಟೇ 2 BHKಲ್ಲೂ ಸಬ್ಸಿಡಿ ಇದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್. ನೀವು ಬೆಂಗಳೂರಲ್ಲೇ 5 ವರ್ಷ ಇದ್ದೀನಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ ಇರಲೇಬೇಕು. ಸೊ ಇಷ್ಟನ್ನು ಇಟ್ಕೊಂಡು ನೀವು ಅಪ್ಲೈ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಆಗಲ್ಲ ಅಂತಂದರೆ ಇದು ಯಾವುದೇ ರೀತಿ ವೆಂಡರ್ಗಳಿಗಾಗಲಿ ಮತ್ತು ಬೇರೆ ಮಾರ್ಕೆಟಿಂಗ್ ಆಗಲಿ ಕೊಟ್ಟಿಲ್ಲ. ನೀವು ಯಾರನ್ನು ನಂಬಿ ಹೋಗಿ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡ್ರಿ. ಪದೇ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಆದ್ರೂ ನನಗೆ ಸುಮಾರಷ್ಟು ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಮೇಡಮ್, ನಾವು ಅವ್ರಿಗೆ 30,000 ಕೊಟ್ಟಿದ್ವಿ, 50,000 ಕೊಟ್ಟಿದ್ವಿ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ ಅಂತ. ಇದು ಯಾರು ಮಾಡೋ ಅಂಥದ್ದಲ್ಲ. ಗೌರ್ಮೆಂಟಿಂದನೇ ಒಂದು ಅಫಿಷಿಯಲ್ ವೆಬ್ಸೈಟ್ನ ಬಿಟ್ಟಿರ್ತಾರೆ. ಆ ವೆಬ್ಸೈಟ್ ಲಿಂಕ್ನ ನಾನೇ ಕೊಟ್ಟಿರ್ತೀನಿ. ಅದನ್ನು ನನ್ನ ಕೇಳಿದ್ದಾರೆ ಹಾಕ್ತೀರಾ ಮೇಡಮ್ ಅಂತ. ಅದೆಲ್ಲ ರಿಸ್ಕೇ ಬೇಡ, ನೀವು ಹೋಗಿ ಆರಾಮಾಗಿ ಹಾಕ್ಕೋಬೋದು. ಇಲ್ಲ ನಿಮ್ಗೆ ಅರ್ಥನೇ ಆಗಿಲ್ಲ ನಾನು ಹೇಳಿರೋದು, ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಅರ್ಥ ಆಗಿಲ್ಲ, ಏನೇ ಡೌಟ್ಸ್ ಇದ್ರೂ ನೀವು ಕಾವೇರಿ ಭವನ್ 8th ಫ್ಲೋರು ಅಥವಾ 9th ಫ್ಲೋರಲ್ಲಿ RGSCL ಆಫೀಸೇ ಇದೆ. ಅಲ್ಲಿ ಹೋಗಿ ಕೇಳಿದ್ರೆ ನೀವು ಇನ್ ಡೀಟೇಲಾಗಿ ಹೇಳ್ತಾರೆ. ಒಂದೇ ಒಂದು ಸಿಂಗಲ್ ರೂಪಿ ಕೊಡೋಂಗಿಲ್ಲ ಅಲ್ಲಿ. ನೀವು ಕರೆಕ್ಟಾಗಿ ಹೋಗಿ ಏನೇನು ಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಮೇಡಮ್ ಅಂತ ಎಲ್ಲ ಕೇಳಿದ್ರೆ ಹೇಳ್ತಾರೆ. ನೀವು ಅದನ್ನು ತೊಗೊಂಡೋಗಿ ಸೈಬರ್ ಸೆಂಟ್ರಲ್ಲಿ ಅಪ್ಲೈ ಮಾಡ್ಬೋದು. ಬ್ಯಾಂಕ್ ಅಕೌಂಟು ನಿಮಗೆ ಬೇರೆ ಬ್ಯಾಂಕ್ ಅಕೌಂಟ್ ಕೊಡ್ತಾರೆ. ನೀವು ಅಪ್ಲೈ ಮಾಡಿ ನಿಮಗೆ ಅಕೌಂಟ್ ಓಪನ್ ಆದಮೇಲೆ, ನಿಮಗೆ ಅಲರ್ಟ್ ಆದಮೇಲೆ ನಿಮಗೆ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ. ಆ ಬ್ಯಾಂಕಲ್ಲಿ ನೀವು ಅಮೌಂಟ್ನ ಕಟ್ತಾ ಹೋಗೋದು. ಸೊ ಯಾವುದೇ ಥರ ಮೀಡಿಯೇಟರ್ಗಳಾಗಲಿ ಯಾರೇ ಆಗಲಿ ಇರೋದಿಲ್ಲ ಇದರಲ್ಲಿ. ದಯವಿಟ್ಟು ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ಇಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಕೊಟ್ಟರೆ ಆಯಿತು. ಇವಾಗ ಸದ್ಯಕ್ಕೆ ಓಪನ್ ಆಗಿರೋದು ನೆಲಗುಳಿ ಮತ್ತು ಕೆಂಚನಪುರ 2 BHKದು ಓಪನ್ ಆಗಿದೆ. ಯಾರೆಲ್ಲ ಅಪ್ಲೈ ಮಾಡೋಕ್ಕೆ ತುಂಬ ದಿನದಿಂದ ಕಾಯ್ತಾಯಿದ್ರಿ ಅವರು ಅಪ್ಲೈ ಮಾಡ್ಕೋಬೋದು. ಸೊ ಇನ್ನೇನಾದರೂ ಡೀಟೇಲ್ಸ್ ಬೇಕಾದರೆ ನೀವು ಕಾವೇರಿ ಭವನ್ಗೆ ಹೋಗಿ ವಿಚಾರಿಸ್ಬೋದು. ಅಲ್ಲಿ ಫುಲ್ ಡೀಟೇಲಾಗಿ ನಿಮಗೆ ಯಾವುದೇ ಥರ ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಬಟ್ ಹೋಗಿ ವಿಚಾರಿಸಿ. 9th ಫ್ಲೋರ್ ಅಥವಾ 8th ಫ್ಲೋರ್ 2 ಫ್ಲೋರಲ್ಲೂ RGSCL ಆಫೀಸ್ ಇದೆ. ಇದು ಕಾವೇರಿ ಭವನ್ ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಬ್ಯಾಂಕ್ ಹತ್ರ. ನಿಮಗೆ ಸಿಟಿ ಸಿವಿಲ್ ಕೋರ್ಟ್ ಗೊತ್ತಿದೆಯಲ್ಲ, ಅಲ್ಲಿ ಹೋಗಿ ಯಾರನ್ನೇ ವಿಚಾರಿಸಿದ್ರು ಕಾವೇರಿ ಭವನ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ. ಕಾವೇರಿ ಭವನ್ 9th ಫ್ಲೋರಲ್ಲಿ ಈ ಆಫೀಸ್ ಬರುತ್ತೆ. ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಲ್ಲಿ ವಿಚಾರಿಸಿ.
ಮತ್ತು ಯಾರನ್ನು ಕೇಳಿ ಯಾರಿಗೋ ದುಡ್ಡು ಕೊಟ್ಟು ನೀವು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಯಾಕೆಂದರೆ ಎಲ್ಲರಿಗೂ ದುಡ್ಡು ಒಂದೊಂದು ರೂಪಾಯಿ ಇಂಪಾರ್ಟೆಂಟು. ಅದರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ನಾವು ಎಷ್ಟು ಸೇವ್ ಮಾಡಿ ಉಳಿಸ್ಕೊಂಡಿರ್ತೀವಿ ಅದನ್ನು ಯಾರೋ ಬಾಯಿಗೆ ಹಾಕಿ ನಾವು ಅದು ಮೀಡಿಯೇಟ್ರ್ ಬಾಯಿಗಳ್ಗೆ ಹಾಕ್ಬಿಟ್ಟು ಕುತ್ಕೋಬೇಡಿ. ನೀವೇ ಹೋಗಿ ವಿಚಾರಿಸಿ. ಇದರಲ್ಲೆಲ್ಲ ನಿಜವಾಗ್ಲೂ ಹೇಳ್ತೀನಿ, ತೆಲುಗವರು, ತಮಿಳವರು ಮತ್ತು ಮುಸ್ಲಿಮ್ಸ್ ಅವರೆಲ್ಲರೂ ಅಷ್ಟೇ ಅವರೇ ಖುದ್ದಾಗಿ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಮಾಡ್ಕೊಂಡು ಹೋಗಿ ಅಪ್ಲೈ ಮಾಡಿ ಬರ್ತಾರೆ. ನಮ್ಮ ಕನ್ನಡದವರು, ನಿಜವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಕನ್ನಡದವರು ನಾವುಗಳು ಅದಕ್ಕೆ ಗೋಜಿಗೆ ಹೋಗಲ್ಲ. ಅದೆಲ್ಲ ರಿಸ್ಕು, ಅದೆಲ್ಲ ಬೇಡ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ತೀವಿ. ಮೊದಲು ಮಾತ್ರ ಹೇಳೋದ್ಬಿಟ್ಟು ಫಸ್ಟೇ ಹೇಳ್ಬಿಡ್ತೀವಿ, ಅಯ್ಯೋ ನಮಗೆ ಸಿಗಲ್ಲ ಬಿಡಿ ಮೇಡಮ್, ಯಾಕೆ ಹೋಗಬೇಕು ಅಂತ. ಟ್ರೈ ಮಾಡಿದ್ರೆ ತಾನೇ ಸಿಗೋದು. ನೀವು ಹೋಗಿ ಒಂದ್ಸಲ ಟ್ರೈ ಮಾಡಿದ್ರೆ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಹೋಗಿ ಟ್ರೈ ಮಾಡೋಕ್ಕೆ ಏನು ಪ್ರಾಬ್ಲಮ್? ಅದರಲ್ಲಿ ಏನು ಖರ್ಚಾಗೋಂಥದ್ದು ಏನೂ ಇಲ್ಲ. ಆಧಾರ್ ಕಾರ್ಡ್ ಇರುತ್ತೆ, ರೇಷನ್ ಕಾರ್ಡ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ನೀವು 5 ವರ್ಷ ಬೆಂಗಳೂರಲ್ಲೇ ಇದ್ದೀರಾ ಅಂತ ಹೇಳೋದಕ್ಕೆ ವಾಸ ದೃಢೀಕರಣ ಪತ್ರ ಒಂದು ಮಾಡಿಸ್ಕೊಂಡು ನೀವು ನಿಮ್ಮದೇ ಬ್ಯಾಂಕ್ ಅಕೌಂಟ್ ಇರಬೇಕು. ಆಧಾರ್ ಕಾರ್ಡಿಗೆ ನಿಮಗೆ OTP ಬರುತ್ತೆ. ಹೋಗಿ ಅಪ್ಲೈ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಒಂದ್ಸಲ ಎಲ್ಲರೂ ಮನಸ್ಸಿಟ್ಟು ಹೋಗಿ ಅಪ್ಲೈ ಮಾಡಿ, ದಯವಿಟ್ಟು ಹಾಗೆ ಆಗುತ್ತೆ. ಮತ್ತು ಯಾವುದೇ ಡೀಟೇಲ್ಸ್ ಬೇಕಂದ್ರೂ ನಾನು ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ಸ್ನ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಲಿಂಕ್ ಅಂತ ತುಂಬ ಜನ ಕಳಿಸಿದ್ರೆ, ಲಿಂಕು ಏನಂದರೆ ನಾನು ಮೆಸೇಜ್ ಮಾಡಿದ್ರೂ ನಿಮಗೆ ಒಂದೊಂದು ಸಲ ಓಪನ್ ಆಗಲ್ಲ ಆ ಲಿಂಕು. ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲ ಅಂದರೆ ನಾನು ಈ ವಿಡಿಯೋ ಮೊದಲೇ ಪಿನ್ ಮಾಡಿರ್ತೀನಿ. ಓಪನ್ ಮಾಡಿನೂ ಆಗಿಲ್ಲ ಅಂದರೆ ಸರ್ವರ್ ಡೌನ್ ಇರುತ್ತೆ. ಬೇಕಾದರೆ ನಾನು ಇನ್ಸ್ಟಾಗ್ರಾಮಲ್ಲೂ ಎಲ್ಲ ವಿಡಿಯೋಗೂ ಹಾಕಿರ್ತೀನಿ, ಯೂಟ್ಯೂಬಲ್ಲೂ ಹಾಕಿರ್ತೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಅಂದರೆ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಪಾಪ, ಸೊ ಅವರಿಗೆ ಬೇಕಾದರೆ ಕಳಿಸ್ಕೊಡ್ತೀನಿ ನಾನು. ದಯವಿಟ್ಟು ಯಾರೂ ಹೋಗಿ ದುಡ್ಡು ಕೊಟ್ಟು, ಬೇರೆಯವ್ರಿಗೆ ದುಡ್ಡು ಕೊಟ್ಟು ನಿಮ್ಮ ದುಡ್ಡನ್ನ ನೀವು ಹಾಳು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದರೆ, ನೀವು ನೆಲಗುಳಿ ಬೇಕಾ ಅಥವಾ ಕೆಂಚನಪುರ ಬೇಕಾ ಅಂತ ಹೇಳ್ಬಿಟ್ಟು ಒಂದೇ ಸಲ ಡಿಸೈಡ್ ಮಾಡಿ ಅಪ್ಲಿಕೇಶನ್ನ ಹಾಕಬೇಕು. ನೀವು ಅಪ್ಲಿಕೇಶನ್ನ ಹಾಕಿ ನಿಮಗೆ ಅಲರ್ಟ್ ಆದಮೇಲೆ ನೀವು ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ನಾವಿವಾಗ ಬೇಡ, ನಾವು ನೆಲಗುಳಿಲಿ ಬೇಡ, ಕೆಂಚನಪುರದಲ್ಲಿ ತಗೊಂತೀವಿ ಅಂತ ಅಲ್ಲಿ ಡಿಸೈಡ್ ಮಾಡ್ಕೊಂಡು ತಗೊಳ್ಲಿಕ್ಕಾಗಲ್ಲ. ಫಸ್ಟು ನೀವು ಒಂದ್ಸಲ ಹೋಗಿ ಲೇಔಟ್ನ ನೋಡಿ, ಅಂದರೆ ಮನೆಗಳನ್ನ ನೋಡಿ, ಕೆಂಚನಪುರ ಮತ್ತು ನೆಲಗುಳಿ ಎರಡನ್ನೂ ನೋಡಿ. ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಅಂದರೆ ಸ್ಕೂಲು, ಕಾಲೇಜಸ್ಸು ಮತ್ತು ಬಸ್ಗಳ ವ್ಯವಸ್ಥೆ ಇದನ್ನೆಲ್ಲ ನೋಡಬೇಕಲ್ವ. ನಿಮ್ಮ ಅನುಕೂಲನೂ ನೋಡ್ಕೊಂಡು ನೀವು ಅಪ್ಲೈ ಮಾಡಿ. ಫಸ್ಟ್ ಹೋದ ತಕ್ಷಣವೇ ನಿಮಗೆ ಯಾವ ಸೈಟ್ ಬೇಕು ಅಂತ ಕೇಳಿದ ತಕ್ಷಣವೇ ನೀವು ಡಿಸೈಡ್ ಮಾಡಬೇಡಿ. ಮೊದಲು ನೀವು ಯಾವುದು ಕಂಫರ್ಟಬಲ್ ಇದೆ ಅದನ್ನು ನೋಡ್ಕೊಂಡೋಗಿ ಆಮೇಲೆ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಕಟ್ಟಿರೋ ಅಮೌಂಟ್ನ ವಾಪಸ್ ಕೊಡಲ್ಲ, ಮತ್ತು ನಿಮಗೆ ಚೇಂಜು ಮಾಡಿ ಕೊಡಲ್ಲ ಅವರು. ನನಗೆ ಇಲ್ಲಿ ಬೇಡ ಅಲ್ಲಿ ಕೊಡಿ ಅಂತಂದರೆ ನಿಜವಾಗ್ಲೂ ಕೊಡಲ್ಲ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಮತ್ತು ಯಾರ ಹೆಸ್ರಲ್ಲಿ ಆಗಬೇಕು, ಯಾರ ಹೆಸರಲ್ಲಿ ನೀವು ಲೋನ್ ಮಾಡಿಸ್ತೀರಾ, ಮತ್ತು ಮನೇಲಿ ಸ್ವಲ್ಪ ಅಂದರೆ ಹ್ಯಾಂಡಿಕ್ಯಾಪ್ಟು ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಅವ್ರಿಗೆ ಸಬ್ಸಿಡಿ ಇನ್ನೂ ಸಿಗುತ್ತೆ, ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಗೌರ್ಮೆಂಟಿಂದ ಅವ್ರಿಗೆ ಸಬ್ಸಿಡಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದರಲ್ಲಿ 3 ಕೋಟ ಬರುತ್ತೆ. MLA ಕೋಟ 1, ಮತ್ತು ಆನ್ಲೈನಲ್ಲೊಂದು 2, ಮತ್ತು ನಿಮಗೆ ಅವರೇ ಇದು ಮಾಡಿಕೊಡ್ತಾರೆ. 3 ಥರ ಕೋಟ ಬರುತ್ತೆ. ಬಟ್ MLA ಕೋಟದಲ್ಲಿ ಹೋದರೆ MLAಗಳು MP ಗಳಿಗೆ ಇಷ್ಟು ಅಂತ ಫ್ಲಾಟ್ನ ಬುಕ್ ಮಾಡಿರ್ತಾರೆ. ಆ ಫ್ಲಾಟ್ ಮುಖಾಂತರ ಹೋದರೆ ನಿಮಗೆ ಇನ್ನೂ ಸ್ವಲ್ಪ ಅವ್ರಿಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಇದನ್ನೆಲ್ಲ ನೀವು ಹೋಗಿ ಕಾವೇರಿ ಭವನಲ್ಲಿ ವಿಚಾರಿಸಿದ್ರೆ ಅವರು ಏನಂತ ಪ್ರೋಸೆಸ್ ಹೇಳ್ತಾರೆ. ದಯವಿಟ್ಟು ಯಾರು ಮತ್ತು ಮಧ್ಯ ಇರ್ತಾರಲ್ಲ, ಇವರು ಪ್ರಾಪರ್ಟಿ ಡೆವಲಪರ್ಸ್ ಇವರು ಅವ್ರ ಹತ್ರ ಹೋಗಿ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡಿ. ಯಾಕಂದರೆ ಡಿಸ್ಕಸ್ ಮಾಡಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಅಥಾರಿಟಿ ಕೊಟ್ಟಿಲ್ಲ. ಯಾವುದೇ ಸರ್ಕಾರ ಆ ಪ್ರಾಪರ್ಟಿನ ಅವರಿಗೆ ಅಥಾರಿಟಿ ಕೊಟ್ಟಿಲ್ಲ. ನೀವು ಸುಮ್ಮನೆ ಹೋಗಿ ಅವ್ರ ಹತ್ರ ದುಡ್ಡು ಕೊಟ್ಟು ಹಾಳು ಮಾಡ್ಕೋಬೇಡಿ. ಸೊ ಇನ್ನು ಏನಾದರೂ ಡೀಟೇಲ್ಸ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡದೇ ಇರಲ್ಲ. 1 ದಿನ ಅಥವಾ 2 ದಿನ ಲೇಟ್ ಆಗ್ಬೋದು ಅಷ್ಟೇ, ಯಾಕಂದರೆ ಕೆಲಸಗಳಿರೋ ಕಾರಣ. ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಲ್ಲೇ ನಾನು ರಿಪ್ಲೈ ಮಾಡೇ ಮಾಡ್ತೀನಿ.
ಮತ್ತು ಯಾವ ಕಡೆ ವೀಡಿಯೋ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ. ಇನ್ನು 2 BHK ಎಲ್ಲೆಲ್ಲಿದೆ, ಗಾಣಿಗ್ರಳ್ಳಿ ಒಂದು ಮಾಡಬೇಕು. ಗಾಣಿಗ್ರಳ್ಳಿ ವರ್ಕ್ ಆಗಿಲ್ಲ, ಹಾಗಾಗಿ ನಾನು ಗಾಣಿಗ್ರಳ್ಳಿ ಮಾಡಲಿಕ್ಕೆ ಹೋಗಿಲ್ಲ. ಯಲಹಂಕ ಸೈಡ್ ಮನೆಗಳ್ನ ಮಾಡಬೇಕು. ಯಲಹಂಕ ಸೈಡು ಇನ್ನು ತಮ್ಮರಸ್ನಹಳ್ಳಿ ಒಂದು ರೆಡಿಯಾಗಿದೆ. ತಮ್ಮರಸ್ನಹಳ್ಳಿ ಒಂದು ಮಾಡಬೇಕು ವೀಡಿಯೋನ. ಸೊ ತಮ್ಮರಸ್ನಹಳ್ಳಿ ಹೋಗೋಕ್ಕೆ ಸ್ವಲ್ಪ ಡಿಲೇ ಆಗಿದೆ, ಹಾಗಾಗಿ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ನಾನು ಇನ್ನೊಂದು 2-3 ಡೇಸಲ್ಲಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ತಮ್ಮರಸ್ನಹಳ್ಳಿದು ತುಂಬಾ ಸಕ್ಕದಾಗಿದೆ ಲೇಔಟು. ಅದನ್ನು ಅಷ್ಟೇ, ಕನ್ಸ್ಟ್ರಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಒಳಗಡೆ ಎಲ್ಲ ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಅದು. ಸೊ ನೆಕ್ಸ್ಟ್ ಒಂದು 2 to 3 ಡೇಸಲ್ಲಿ ನಾನು ಅದು ಕೂಡ ಅಪ್ಲೋಡ್ ಮಾಡ್ತೀನಿ, ಎಲ್ಲೆಲ್ಲಿ ಏನೇನು ವರ್ಕ್ ಆಗಿದೆ ತಮ್ಮರಸ್ನಹಳ್ಳಿದು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಮ್ಮಂಥ ವಿಡಿಯೋ ಮಾಡೋರಿಗೆ ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸೇ ಮೋಟಿವೇಶನ್ ಅಂತ ಹೇಳ್ಬೋದು. ನೀವು ಕಮೆಂಟ್ಸ್ ಮಾಡೋದ್ರಿಂದ ನಮಗೆ ಇನ್ನೂ ವಿಡಿಯೋ ಮಾಡಬೇಕು ಅಂತ ಖುಷಿ ಆಗುತ್ತೆ. ಬಟ್ ವ್ಯೂಸ್ ಬಂದಿಲ್ಲ, ಕಮೆಂಟ್ಸ್ ಬಂದಿಲ್ಲ, ಲೈಕ್ಸ್ ಬಂದಿಲ್ಲ ಅಂದರೆ ನಮಗೂ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಇಷ್ಟೇ ಇವತ್ತಿನ ವಿಷಯ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಧಾನವಾಗಿ ರಿಪ್ಲೈ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.